ಇನ್ನು ಮುಂದೆ ವಿಧಾನಸೌಧವನ್ನ ನೋಡೋದಕ್ಕೆ ಹೋಗಬೇಕು ಅಂತಂದ್ರೆ ನೀವು ಟಿಕೆಟ್ ಅನ್ನ ಪಡೆದುಕೊಳ್ಬೇಕು. ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಕಾಯ್ದಿರಿಸಬೇಕು. ಗೈಡೆಡ್ ಟೂರ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ವಿಧಾನಸೌಧವನ್ನ ಪ್ರವಾಸಿ ತಾಣವಾಗಿಸೋದಕ್ಕೆ ಸರ್ಕಾರ ಹೊರಟಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಟೂರ್ಗೆ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದ್ದು, ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧವಾಗಿ ಅನುಮತಿಯನ್ನು ಕೂಡ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ರವೇಶ ಶುಲ್ಕ ನೀಡಿ ಒಳಗೆ ಬರೋದಕ್ಕೆ ಆದೇಶವನ್ನ ಮಾಡಿರುವ ರಾಜ್ಯ ಸರ್ಕಾರ. ನೋಡಿ, ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ. ಸಾರ್ವತ್ರಿಕ ರಜೆ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ವಿಧಾನಸೌಧವನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. 30 ಜನರ ತಂಡದೊಂದಿಗೆ ವೀಕ್ಷಣೆಗೆ ಅವಕಾಶವಿದೆ. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳಬಹುದು. ಪ್ರವೇಶ ದರವನ್ನ ನೀಡಿ ಬರಬೇಕು. ಪೊಲೀಸ್ ಭದ್ರತಾ ಸೂಚನೆಯನ್ನ ಪಾಲನೆ ಮಾಡಲೇಬೇಕು. ಅಧಿಕೃತ ದಾಖಲೆಯನ್ನ ಕೊಟ್ಟು ಪ್ರವೇಶ ಮಾಡಬೇಕು. ವಿಧಾನಸೌಧದ ಕಟ್ಟಡ ಆವರಣಕ್ಕೆ ಹಾನಿಯಾಗದಂತೆ ಸಹಕರಿಸಬೇಕು. ಕಡ್ಡಾಯವಾಗಿ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಹೊಸದಾಗಿ ಆದೇಶವನ್ನ ಹೊರಡಿಸಿರೋದು ಈ ಮುಂಚೆ ಹೇಗಿತ್ತು, ಇನ್ನು ಮುಂದೆ ಹೇಗಿರುತ್ತೆ? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈವರೆಗೂ ಕೂಡ ವಿಧಾನಸೌಧ ಅಂತಂದ್ರೆ ದೂರದಿಂದ ನೋಡಿ ಸಾರ್ವಜನಿಕರು ಖುಷಿಯನ್ನ ಪಡ್ತಾ ಇದ್ರು. ನಾವೆಲ್ಲರೂ ಕೂಡ ನೋಡಿದ್ದೇವೆ. ಕೆಲವೇ ಜನರನ್ನ ಹೊರತುಪಡಿಸಿದ್ರೆ ವಿಧಾನಸೌಧದ ಆವರಣದೊಳಗೂ ಕೂಡ ಯಾರಿಗೂ ಪ್ರವೇಶ ಇರಲಿಲ್ಲ. ಸಾರ್ವಜನಿಕರು ಏನು ರಸ್ತೆ ಬದಿಯಲ್ಲಿ ನಿಂತು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊತಾ ಇದ್ರು. ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇತ್ತು ಹೊರಗಡೆ ಭಾಗದಲ್ಲಿ. ಆದ್ರೆ ಇನ್ನು ಮುಂದೆ ವಿಧಾನಸೌಧವನ್ನ ಒಂದು ರೀತಿ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಒಂದು ಪ್ರಸ್ತಾವನೆಯನ್ನ ಇಡಲಾಗಿತ್ತು. ಅದಕ್ಕೆ ಸ್ಪೀಕರ್ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ವಿಧಾನಸೌಧವನ್ನ ಒಳಗಡೆ ಎಲ್ಲಾ ರೀತಿಯಲ್ಲೂ ಕೂಡ ನೋಡ್ಬೋದು. ಅಂದ್ರೆ ಯಾವಾಗ ಈ ಒಂದು ಕಟ್ಟಡವನ್ನ ಕಟ್ಟಲಾಗಿತ್ತು ಮತ್ತು ಯಾರು ಕಟ್ಟಿದ್ರು, ಈ ರೀತಿಯಾದಂತ ಎಲ್ಲ ಕಂಪ್ಲೀಟ್ ಗೈಡ್ ಅನ್ನ ಇಟ್ಟು ಯಾರು ಕಟ್ಟಿದ್ರು, ಯಾವ ರೀತಿ, ಮತ್ತೆ ಸಭೆ 2 ಸದನಗಳು, ವಿಧಾನಸಭೆ ಪರಿಷತ್ ಯಾವ ರೀತಿ ನಡೆಯುತ್ತೆ, ಈ ರೀತಿಯಾದಂತ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ಒಂದು ಗೈಡ್ ಅನ್ನ ಇದ್ ಮಾಡ್ತಾರೆ. ವಿಧಾನಸೌಧವನ್ನ ನೋಡ್ಲಿಕ್ಕೆ ಇಚ್ಛಿಸ ಪಡುವಂತವ್ರು ಇನ್ ಮುಂದೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ಕನಿಷ್ಠ ನಿರ್ದಿಷ್ಟ ಶುಲ್ಕವನ್ನು ಕೂಡ ನಿಗದಿ ಮಾಡಿದ್ದಾರೆ. ಸೊ ಆ ನಿಗದಿಯನ್ನು ಈವರೆಗೂ ಕೂಡ ಆಗಿಲ್ಲ. ಆ ನಿಗದಿಯ ಅಮೌಂಟ್ ಅನ್ನ ಕೊಟ್ಟು ಪೊಲೀಸರು ಒಂದಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಬರ್ಬೇಕಾದ್ರೆ ಕಡ್ಡಾಯವಾಗಿ ID ಕಾರ್ಡ್ ತರಬೇಕು. ಸೊ ಅವ್ರು ಯಾರು ಅನ್ನೋಂಥದ್ದು ಕಂಪ್ಲೀಟ್ ಮಾಹಿತಿ ಇರಬೇಕು. ಈ ರೀತಿಯಾದಂತ ಎಲ್ಲ ಮಾಹಿತಿಯನ್ನು ಒಳಗೊಂಡಂತ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಸೊ ಅಂದ್ರೆ ಭದ್ರತಾ ದೃಷ್ಟಿಯಿಂದ ಅದೆಲ್ಲವನ್ನು ಒಳಗೊಂಡಂತೆ ಒಂದು 30 ಜನರ ಪ್ರತಿ ತಂಡವನ್ನ ನಿರ್ಮಾಣ ಮಾಡಲಾಗುತ್ತೆ. ಆ 30 ಜನಕ್ಕೆ ಒಬ್ಬ ಗೈಡ್ ಅನ್ನ ಮಾಡಿ ಅವರು ಮಾಹಿತಿಯನ್ನ ಕೊಡ್ತಾರೆ. ಇದರ ಜೊತೆಯಲ್ಲಿ ವಿಧಾನಸೌಧವನ್ನ ಒಂದು ರೀತಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಪರ ಮತ್ತು ವಿರೋಧ ಎರಡಕ್ಕೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಎಲ್ಲ ಯಾವುದೇ ರೀತಿಯಾದಂತ ಭದ್ರತೆ ಇಲ್ಲ. ಪ್ರತಿಯೊಬ್ಬರು ಕೂಡ ಅವತ್ತಿನ ಅಂದ್ರೆ ಇಂದಿನ ಜನಸಂಖ್ಯೆ ಆಧಾರದಲ್ಲಿ ನೋಡೋದಾದ್ರೆ ಸಾರ್ವಜನಿಕರು ಮುಕ್ತವಾಗಿ ಆಚೆಯಿಂದ ಬಂದು ಕೂತ್ಕೋಬಹುದಿತ್ತು. ಆದ್ರೆ ಆನಂತರದ ಭದ್ರತೆ ದೃಷ್ಟಿಯಿಂದ ಕಾಂಪೌಂಡ್ ಅನ್ನು ಕೂಡ ನಿರ್ಮಿಸಲಾಗಿತ್ತು. ಆದ್ರೆ ಇನ್ ಮುಂದೆ ಈ ರೀತಿಯಾದಂತ ಸಾರ್ವಜನಿಕರು ಕೂಡ ನೇರವಾಗಿ ವಿಧಾನಸೌಧದ ಒಳಗೆ ಬಂದು ನೋಡ್ಕೊಂಡು ಹೋಗ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಕಡೆ ಶುಲ್ಕ ನಿಗದಿ ಮಾಡ್ತಾ ಇರತಕ್ಕಂಥದ್ದಕ್ಕೆ ಕೂಡ ಒಂದಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ. ಆದ್ರೆ ಕಂಪ್ಲೀಟ್ ನೋಡೋದಾದ್ರೆ ಹೊರಗಡೆಯಿಂದ ನೋಡ್ತಾ ಇದ್ದಂತ ಜನರು ಇನ್ ಮುಂದೆ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸಾರ್ವತ್ರಿಕ ರಜೆ ಅಂದ್ರೆ ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಅಥವಾ ಹಬ್ಬ ಹರಿದಿನಗಳು ಏನಿರುತ್ತೆ ಆ ದಿನದಲ್ಲಿ ವಿಧಾನಸೌಧವನ್ನು ಬಂದು ವೀಕ್ಷಿಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಆ ಒಂದು ವಿಧಾನಸೌಧ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈಗ ಚಂದ್ರು, ಈಗ ಒಂದು ಕಡೆ ರಾಜ್ಯ ಸರ್ಕಾರ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ, ಜೊತೆಗೆ ಈಗ ಸಾರ್ವಜನಿಕರು ಇದಕ್ಕೆ ಏನಂತ ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ನಾಗೇಂದ್ರ ಬಾಬು, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಅಂದ್ರೆ ವಿಧಾನಸಭೆ ಅಧಿವೇಶನ ಕರೆದಂತ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸೇರದಂತೆ ಸಾರ್ವಜನಿಕರಿಗೆ ಒಂದಷ್ಟು ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಯಾರೆಲ್ಲ ಬರ್ತಾರೆ ಅವ್ರಿಗೆ ಒಂದು ಪಾಸ್ ವ್ಯವಸ್ಥೆಯನ್ನ ಶಾಸಕರ ಹೆಸರಲ್ಲಿ ಪಾಸನ್ನ ತೆಗೆದುಕೊಂಡ್ರೆ ಅವರು ವಿಧಾನಸಭೆ ಕಲಾಪವನ್ನ ನೋಡ್ಬೋದಿತ್ತು. ಸೊ ಹೀಗಾಗಿ ಉಳಿದಂತ ಸಾರ್ವಜನಿಕರು ಬೇರೆ ಅವಧಿಯಲ್ಲೂ ಕೂಡ ನೋಡ್ಲಿಕ್ಕೆ ಇಚ್ಛೆನ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರವನ್ನ ಸ್ಪೀಕರ್ ಗಮನಕ್ಕೂ ಪ್ರವಾಸೋದ್ಯಮ ಇಲಾಖೆ ತಂದಿತ್ತು. ಹೀಗಾಗಿ ಮುಂದಿನ ಸಾಧಕ ಬಾಧಕಗಳನ್ನು ಕೂಡ ನೋಡ್ಲಾಗಿತ್ತು. ಇತ್ತೀಚೆಗೆ ನಾವು ಪುಸ್ತಕ ಮೇಳವನ್ನು ಕೂಡ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ದಂಥದ್ದನ್ನು ಕೂಡ ಸ್ಮರಿಸಬಹುದು. ಸೊ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಸೊ
ಸೊ ಆ ಒಂದು ರೆಸ್ಪಾನ್ಸ್ ಬಂದ ಬಳಿಕ ಸಾರ್ವಜನಿಕರು ಅತಿ ಹೆಚ್ಚಾಗಿ ಬೇರೆ ಸಂದರ್ಭಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋಂತ ಒಂದು ಮನವಿಯನ್ನ ಕೊಟ್ಟಿದ್ರು. ಆ ಮನವಿಯ ಆಧಾರವನ್ನ ಪರಿಶೀಲಿಸತಕ್ಕಂತ ಸಭಾಧ್ಯಕ್ಷರು ಮತ್ತು ಸಭಾಪತಿ ಇಬ್ರು ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಸಾರ್ವತ್ರಿಕ ಹಬ್ಬ ಅಥವಾ ಹರಿದಿನ ಸಾರ್ವತ್ರಿಕ ರಜೆ ದಿನದಲ್ಲಿ ಈ ಒಂದು ವಿಧಾನಸೌಧವನ್ನ ನೋಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಭದ್ರತಾ ದೃಷ್ಟಿಯಿಂದ ಯಾವ ರೀತಿಯಾದಂತ ಒಂದು ತಯಾರಿಯನ್ನ ಮಾಡ್ಕೊಳ್ತಾರೆ ಅನ್ನೋಂಥದ್ದು ಸ್ಪಷ್ಟವಾಗಬೇಕಾಗಿರ್ತಕ್ಕಂಥದ್ದು. ಬರ್ತಕ್ಕಂಥ ಸಾರ್ವಜನಿಕರಿಗೆ. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದೆ ವಿಧಾನಸೌಧವನ್ನ ನೋಡೋದಕ್ಕೆ ಹೋಗಬೇಕು ಅಂತಂದ್ರೆ ನೀವು ಟಿಕೆಟ್ ಅನ್ನ ಪಡೆದುಕೊಳ್ಬೇಕು. ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಕಾಯ್ದಿರಿಸಬೇಕು. ಗೈಡೆಡ್ ಟೂರ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ವಿಧಾನಸೌಧವನ್ನ ಪ್ರವಾಸಿ ತಾಣವಾಗಿಸೋದಕ್ಕೆ ಸರ್ಕಾರ ಹೊರಟಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಟೂರ್ಗೆ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದ್ದು, ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧವಾಗಿ ಅನುಮತಿಯನ್ನ ಕೂಡ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ರವೇಶ ಶುಲ್ಕ ನೀಡಿ ಒಳಗೆ ಬರೋದಕ್ಕೆ ಆದೇಶವನ್ನ ಮಾಡಿರುವ ರಾಜ್ಯ ಸರ್ಕಾರ. ನೋಡಿ, ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ. ಸಾರ್ವತ್ರಿಕ ರಜೆ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ವಿಧಾನಸೌಧವನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. 30 ಜನರ ತಂಡದೊಂದಿಗೆ ವೀಕ್ಷಣೆಗೆ ಅವಕಾಶವಿದೆ. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳಬಹುದು. ಪ್ರವೇಶ ದರವನ್ನ ನೀಡಿ ಬರಬೇಕು. ಪೊಲೀಸ್ ಭದ್ರತಾ ಸೂಚನೆಯನ್ನ ಪಾಲನೆ ಮಾಡಲೇಬೇಕು. ಅಧಿಕೃತ ದಾಖಲೆಯನ್ನ ಕೊಟ್ಟು ಪ್ರವೇಶ ಮಾಡಬೇಕು. ವಿಧಾನಸೌಧದ ಕಟ್ಟಡ ಆವರಣಕ್ಕೆ ಹಾನಿ ಆಗದಂತೆ ಸಹಕರಿಸಬೇಕು. ಕಡ್ಡಾಯವಾಗಿ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಹೊಸದಾಗಿ ಆದೇಶವನ್ನ ಹೊರಡಿಸಿರೋದು ಈ ಮುಂಚೆ ಹೇಗಿತ್ತು, ಇನ್ನು ಮುಂದೆ ಹೇಗಿರುತ್ತೆ? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈವರೆಗೂ ಕೂಡ ವಿಧಾನಸೌಧ ಅಂತಂದ್ರೆ ದೂರದಿಂದ ನೋಡಿ ಸಾರ್ವಜನಿಕರು ಖುಷಿಯನ್ನ ಪಡ್ತಾ ಇದ್ರು. ನಾವೆಲ್ಲರೂ ಕೂಡ ನೋಡಿದ್ದೇವೆ. ಕೆಲವೇ ಜನರನ್ನ ಹೊರತುಪಡಿಸಿದ್ರೆ ವಿಧಾನಸೌಧದ ಆವರಣದೊಳಗೂ ಕೂಡ ಯಾರಿಗೂ ಪ್ರವೇಶ ಇರಲಿಲ್ಲ. ಸಾರ್ವಜನಿಕರು ಏನು ರಸ್ತೆ ಬದಿಯಲ್ಲಿ ನಿಂತು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊತಾ ಇದ್ರು. ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇತ್ತು ಹೊರಗಡೆ ಭಾಗದಲ್ಲಿ. ಆದ್ರೆ ಇನ್ನು ಮುಂದೆ ವಿಧಾನಸೌಧವನ್ನ ಒಂದು ರೀತಿ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಒಂದು ಪ್ರಸ್ತಾವನೆಯನ್ನ ಇಡಲಾಗಿತ್ತು. ಅದಕ್ಕೆ ಸ್ಪೀಕರ್ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ವಿಧಾನಸೌಧವನ್ನ ಒಳಗಡೆ ಎಲ್ಲಾ ರೀತಿಯಲ್ಲೂ ಕೂಡ ನೋಡ್ಬೋದು. ಅಂದ್ರೆ ಯಾವಾಗ ಈ ಒಂದು ಕಟ್ಟಡವನ್ನ ಕಟ್ಟಲಾಗಿತ್ತು ಮತ್ತು ಯಾರು ಕಟ್ಟಿದ್ರು, ಈ ರೀತಿಯಾದಂತ ಎಲ್ಲ ಕಂಪ್ಲೀಟ್ ಗೈಡ್ ಅನ್ನ ಇಟ್ಟು ಯಾರು ಕಟ್ಟಿದ್ರು, ಯಾವ ರೀತಿ, ಮತ್ತೆ ಸಭೆ 2 ಸದನಗಳು ವಿಧಾನಸಭೆ ಪರಿಷತ್ ಯಾವ ರೀತಿ ನಡೆಯುತ್ತೆ, ಈ ರೀತಿಯಾದಂತ ಎಲ್ಲಾ ಮಾಹಿತಿಯನ್ನ